ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 3ನೇ ಪ್ರಶ್ನೆ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಎನ್ನುವಂತಹ ಚಾಪ್ಟರ್ನಿಂದ ದೈಹಿಕ ಶ್ರಮಕ್ಕೆ ಒಂದು ಉದಾಹರಣೆಯನ್ನ ಕೊಡಿ ಅಂತ ಕೇಳಿದ್ದಾರೆ. ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಅಧ್ಯಾಪಕ, ಆಪ್ಷನ್ ಬಿ ವೈದ್ಯ, ಆಪ್ಷನ್ ಬಿ ವೈದ್ಯ, ಆಪ್ಷನ್ ಸಿ ವಿಜ್ಞಾನಿ, ಆಪ್ಷನ್ ಡಿ ಉಳುವುದು. ಓಕೆನಾ? ಸೊ ಶ್ರಮ ಅಂತಂದ್ರೆ ಶ್ರಮಿಸಬೇಕು ಮತ್ತು ಜೀವನ ಮಟ್ಟವನ್ನ ಉತ್ತಮ ಪಡಿಸಿಕೊಳ್ಳಬೇಕು ಅಲ್ವಾ ಎನ್ನುವುದು ಮಾನವನ ಸಹಜ ಗುಣ. ಈ ಶ್ರಮ ಎನ್ನುವುದು ದೈಹಿಕವಾಗಿರ್ಬೋದು ಅಥವಾ ಮಾನಸಿಕವಾಗಿಯೂ ಇರ್ಬೋದು. 2 ರೀತಿಯ ಶ್ರಮಗಳು ಇವೆ. ಯಾವುದು ಮಕ್ಕಳೇ? ದೈಹಿಕ ಮತ್ತು ಮಾನಸಿಕ ಶ್ರಮ, 2 ರೀತಿಯ ಶ್ರಮಗಳು ಇವೆ. ಓಕೆನಾ? ಸೊ ದೈಹಿಕ ಶ್ರಮಕ್ಕೆ ಉದಾಹರಣೆ ಅಂತಂದ್ರೆ ಉಳುವುದು, ರೈತನು ಉಳುಮೆ ಮಾಡುವಂಥದ್ದು, ಇದು ದೈಹಿಕ ಶ್ರಮಕ್ಕೆ ಉತ್ತಮ ಉದಾಹರಣೆ. ಅಧ್ಯಾಪಕ, ವೈದ್ಯ ಮತ್ತು ವಿಜ್ಞಾನಿ, ಇದು ಏನು ಮಕ್ಕಳೇ? ಮಾನಸಿಕ ಶ್ರಮ. ಓಕೆನಾ? ಸೊ ಅಧ್ಯಾಪಕ, ವೈದ್ಯ ಮತ್ತು ವಿಜ್ಞಾನಿ ಅನ್ನುವಂಥದ್ದು ಮಾನಸಿಕ ಶ್ರಮ. ಓಕೆ, ಥ್ಯಾಂಕ್ ಯು.